ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮಂಗೆ ಅರ್ಶಿನ ಕುಂಕುಮನ ಏರ್ಸಿ. ನಿನ್ನ ಜೀವನಕ್ಕೆ ನಿನ್ನ ಭಾಗ್ಯ ಬದಲಾಯಿಸೋ ಆ ಹೆಣ್ಣು ನಿನ್ನ ವಿಧಾತೆ ಕಾಲಿಡ್ತಿದ್ದಾಳೆ. ನಿನ್ನ ವಿಧಾತೆ ನಿನ್ನ ಜೀವನಕ್ಕೆ ಬರ್ತಿದ್ದಾಳೆ. ಅಯ್ಯೋ ಮುಗೀತು. ಸಂಚಾರಿ ಬನಶಂಕರಮ್ಮ ಇನ್ಯಾವತ್ತೂ ನಮ್ಮೂರಿ ದರ್ಶನ ಕೊಡಲ್ಲ. 400 ವರ್ಷ ಹಳೆ ಗುಡಿಲಿರೋ ದೇವತೆನ ಸರ್ವನಾಶ ಮಾಡಿಬಿಟ್ರು ಈ ದಾಮಿನಿ ಅನ್ನೋ ಅನಿಷ್ಟ. ಇದನ್ನು ನೋಡ್ಕೊಂಡು ಎಲ್ಲರೂ ಸುಮ್ಮನಿದ್ದೀರಲ್ರು? ನಿಮ್ಗೆ ರಕ್ತ ಕುದಿತಾ ಇಲ್ವಾ? ಅಯ್ಯೋ ಅಮ್ಮ ಅಮ್ಮ ಮಹಾತಾಯಿ, ಕೊನೆಗೂ ನಮ್ಮೆಲ್ಲರ ಮೇಲೆ ಕರುಣೆ ತೋರಿಸ್ಬಿಟ್ಟೆಲ್ಲಮ್ಮ. ನಿನ್ ಮಕ್ಕಳು ನೋಡ್ಬೇಕು ಅಂತ ಕೊನೆಗೂ ನಿನಗನ್ನಿಸ್ತಲ್ವಾ? ಅಯ್ಯೋ, ಇದು ಹೇಗೆ ಸಾಧ್ಯ? ಇಲ್ಲಾಗಿರೋ ಅನಾಹುತಕ್ಕೆ ಅಮ್ಮನವ್ರು ಕೋಪ ಮಾಡ್ಕೋತಾರೆ ಅನ್ಕೊಂಡ್ರೆ ಗರ್ಭಗುಡಿ ಬಾಗ್ಲಿ ತೆಗೆದ್ಬಿಟ್ರಲ್ಲ.
ಬನಶಂಕರಮ್ಮ, ನೀನು ಗರ್ಭಗುಡಿ ಬಾಗಿಲು ತೆಗೆದೆ ಅಂತ ಖುಷಿ ಪಡ್ಲ, ಅಥವಾ ಇಷ್ಟೊತ್ತು ನಾನು ಮಾಡಿದ್ದೆಲ್ಲ ಉಲ್ಟಾ ಹೊಡಿತು ಅಂತ ಕಣ್ಣು ಮುಚ್ಕೊಳ್ಳು. ಅಮ್ಮವ್ರ ಬಾಗ್ಲು ತೆಗ್ದ್ಬಿಟ್ರು ನೋಡು. ಚಿಕ್ಕಿ, ಬನಶಂಕರಮ್ಮ ನಿನ್ ಮಾತು ಕೇಳಿ ಬಂದೇ ಬಿಟ್ಲು. ಇನ್ನೆಲ್ಲ ಒಳ್ಳೇದಾಗುತ್ತಲ್ಲ ಅಮ್ಮು. ಈಗ್ಲೇ ಅಗಸ್ಯ ನನ್ ಮಾತು ಉಳಿಸ್ಕೊಂಡ್ಬಿಟ್ಟೆ ಅಮ್ಮ. ಕೊನೆಗೂ ವಾಪಸ್ ಬಂದ್ಬಿಟ್ಟೆ ಅಲ್ವಾ? ಪುಟ್ಟಿ, ನೀನು ಬನಶಂಕರಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂದಾಗ ನೀನು ತಮಾಷೆ ಮಾಡ್ತಿದ್ಯಾ ಅನ್ಕೊಂಡಿದ್ದೆ. ಮೊದಲನೇ ಸಲ ನನಗೆ ನಿನ್ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಒಬ್ಳೆ ಹುಡುಗಿ ನೀನ್ ಹಾಗೆಲ್ಲ ಹೋಗ್ಬಾರ್ದು ಅಂತ ನಿನ್ನ ಅಣ್ಣನ್ನೂ ಜೊತೆಲಿ ಕಳ್ಸ್ಕೊಟ್ಟೆ. ನೀನು ನಿಜನೇ ಹೇಳ್ತಿದ್ದೆ. ನಾನ್ ನಿನ್ನನ್ನ ನಂಬೇಕಿತ್ತು. ನಿನ್ನ ಅಮ್ಮನ ಕ್ಷಮಿಸ್ತೀಯ ಅಲ್ವಾ? ಏನ್ ರಾಜಿ ನೀನು? ಅಮ್ಮ ಅಳೋದು, ಮಗಳ ಹತ್ರ ಬಂದು ಕ್ಷಮೆ ಕೇಳೋದು, ಕಿವಿ ಹಿಡ್ದು ಬುದ್ಧಿ ಹೇಳ್ತಾಳೆ. ಬನಶಂಕರಮ್ಮ, ಅಪ್ಪಿ ತಪ್ಪಿನೂ ಇವ್ರಿಗೆ ಮಾತ್ರ ನನ್ನ ವಿಚಾರ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋ. ಇದೊಂದ್ಸಲ ನನಗೆ ಕ್ಷಮಿಸ್ಬಿಡಮ್ಮ. ನಿಮ್ಮೆಲ್ಲರೂ ಋಣನ ಈ ಜನ್ಮದಲ್ಲಿ ತೀರ್ಸೋದಕ್ಕಾಗೋದಿಲ್ಲ. ಅಮ್ಮರೇ, ನೀವು ನಮಗೆಲ್ಲ ಕೈ ಮುಗಿಯೋದು ಬೇಡ ಅಮ್ಮರೇ, ಬೇಡ ಅಮ್ಮರೇ. ಇವತ್ತು ನಿಮ್ಮಿಂದ